ಇವತ್ತು ಫೋನು ಫ್ಯಾನು ಫ್ರಿಜ್ಜು ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಬೇಕಾದಲ್ಲಿ ಸಿಗತ್ತೆ. ಈ ದೇವರ ಅನುಗ್ರಹ ಹೊಂದ್ರು ಬೇಕಲ್ಲ. ಎಷ್ಟು ರೂಪಾಯಿ ಕೊಡಬೇಕು, ಯಾವ ಮಾರ್ಕೆಟಿಗೆ ಹೋಗಬೇಕು, ಯಾವ ಮಾಲ್ಗೆ ಹೋಗಬೇಕು, ಎಷ್ಟು ಲಕ್ಷ ಕೊಟ್ಟರೆ ಒಂದಿಷ್ಟು ದೇವರ ಅನುಗ್ರಹ ಸಿಗತ್ತೆ. ಮಾರ್ಕೆಟಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು, ದೇವರ ಅನುಗ್ರಹ ಮಾತ್ರ ಪರ್ಚೇಸ್ ಮಾಡಲಿಕ್ಕೆ ಬರಲ್ಲ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಬದುಕಿನಲ್ಲಿ ನಮ್ಮೆಲ್ಲರ ಬಯಕೆ ಬದುಕು ಸುಖಪೂರ್ಣವಾಗಿರಲಿ, ಕಷ್ಟ ದುಃಖ ಯಾವತ್ತೂ ಬರದಿರಲಿ. ಯಾರಾದರೂ ತಮ್ಮ ಬದುಕಿನಲ್ಲಿ ಒಂದಿಷ್ಟು ಕಷ್ಟ ಬರಲಿ ಅಂತ ಅಪೇಕ್ಷಿಸಿದ್ದಿದೆಯಾ? ದುಃಖ ಬರಲಿ ಇಲ್ಲ. ಕಷ್ಟ ಬರಬಾರದು, ದುಃಖ ಬರಬಾರದು. ಮತ್ತೇನು ಬರಬೇಕು? ಸುಖ ಸಂತೋಷ ನಿತ್ಯ ಇರಬೇಕು. ಹೇಗೆ ಪಡೆಯೋದನ್ನು? ಇವೆಲ್ಲ ಸಿಗೋದು ನಮ್ಮ ಮನೆಯಲ್ಲಿ. ಫೋನು, ಫ್ಯಾನು, ಫ್ರಿಜ್ಜು, ಟಿ ವಿ ಇವೆಲ್ಲ ಎಷ್ಟೆಷ್ಟು ಹೆಚ್ಚಿದೆಯೋ ಅಷ್ಟಷ್ಟು ನಾವು ಸುಖಿಗಳು ಅಂದ್ಕೊಂಡ್ಬಿಡ್ತೇವೆ. ಇಲ್ಲ. ಒಬ್ಬ ವ್ಯಕ್ತಿ ಇಂತಹ ಒಂದು ಕೆಲಸಕ್ಕೆ ಕೈ ಹಾಕಿದಂತೆ. ಏನು? ತನ್ನ ನೆರಳನ್ನೊಮ್ಮೆ ಹಿಡಿದು ನಿಲ್ಲಿಸಬೇಕು. ನೆರಳನ್ನು ಹಿಂದೆ ಓಡಲಿಕ್ಕೆ ಪ್ರಾರಂಭ ಮಾಡಿದ. ನೆರಳನ್ನು ಹಿಡಿದು ನಿಲ್ಲಿಸಬೇಕು ಅಂತ ನೆರಳನ್ನು ಹಿಂದೆ ಓಡ್ತಾ ಇದ್ದಾನೆ. ಓಡಿ ಓಡಿ ಸುಸ್ತು ಹೊಡೆದ. ಯಾಕೆ? ಯಾವ ನೆರಳನ್ನು ಯಾರ್ದೋ ಅಲ್ಲ, ಇವನದ್ದೇ. ನೆರಳನ್ನು ಹಿಡಿಬೇಕು ಅಂತ ಅದರ ಬೆನ್ನ ಹಿಂದೆ ಓಡ್ತಾ ಓಡ್ತಾ ಹೋದರೆ ಅವನಿಗಿಂತ ಮುಂಚೆ ಅವನ ನೆರಳು ಓಡ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ. ಅರ್ಧ ಗಂಟೆ ಓಡಿದ ಮೇಲೆ ಗೊತ್ತಾಯಿತು, ಓ ಇದು ನನ್ನ ಕೈಗೆ ಆಗೋ ಕೆಲಸ ಅಲ್ಲೇ ಅಲ್ಲ. ಆ ನೆರಳಿಗೆ ಬೆನ್ನು ಹಾಕಿದ. ಸೂರ್ಯದೇವನಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ. ನೆರಳಿಗೆ ಬೆನ್ನು ಹಾಕಿದ, ದೇವರಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ. ಆಶ್ಚರ್ಯದ ಘಟನೆ ನಡೆಯಿತು. ಯಾವ ನೆರಳನ್ನು ಹಿಡಿಬೇಕು ಅಂತ ಅದರ ಬೆನ್ನ ಹಿಂದೆ ಓಡ್ತಾ ಇದ್ದರೆ ಕೈಗೆ ಸಿಗದೆ ಮುಂಚೆ ಓಡ್ತಾ ಇತ್ತೋ ಅದೇ ನೆರಳು ಇವನ್ನ ಅನುಸರಿಸಿಕೊಂಡೇ ಹಿಂಬದಿಯಲ್ಲಿ ಬರ್ತಾ ಇದೆ. ಅವನದ್ದೇ ನೆರಳು ಹಿಡೀಲಿಕ್ಕೆ ಹೋದರೆ ಕೈಗೆ ಸಿಗದೆ ಓಡ್ತಾ ಇತ್ತು. ಅದಕ್ಕೆ ಬೆನ್ನು ಹಾಕಿ ದೇವರಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಅವನ ಬೆನ್ನ ಹಿಂದೆ ಬರ್ತಾ ಇದೆ. ಇವನು ಎಷ್ಟೆಷ್ಟು ವೇಗದಲ್ಲಿ ದೇವರ ಮುಂದೆ ನಡೀತಾ ಇದ್ದಾನೆ, ಅದೇ ವೇಗದಲ್ಲಿ ಅವನನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ನಾವು ಬದುಕಿನಲ್ಲಿ ಬಯಸುವ ಸುಖ ಸಂತೋಷವೂ ಹೀಗೆ. ಅದು ಸಿಗೋದು ಈ ಭೌತಿಕ ಭೋಗಭಾಗ್ಯಗಳಿಂದ ಅಂತ ಅಂದುಕೊಂಡು ಅದರ ಹಿಂದೆ ಓಡಲಿಕ್ಕೆ ಪ್ರಾರಂಭ ಮಾಡಿದರೆ ನೆರಳನ್ನು ಹಿಡಲಿಕ್ಕೆ ಹೊರಟ ಹಾಗೆ, ಕೈಗೆ ಸಿಗದೆ ಅದಕ್ಕಿಂತ ಮುಂಚೆ ಓಡ್ತಾ ಇರತ್ತೆ. ಅದಕ್ಕೆ ಬೆನ್ನು ಹಾಕಿ ದೇವರಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದೆವು ಅಂತಂದರೆ ಆ ಸುಖ ಸಂತೋಷ ಎಲ್ಲವೂ ಕೂಡ ತಾನೇ ತಾನಾಗಿ ನಮ್ಮ ಬೆನ್ನ ಹಿಂದೆ ಬರುತ್ತೆ. ದೇವರ ಅನುಗ್ರಹ ಒಂದು ಇಲ್ಲ ಅಂತಂದರೆ ಈ ಫೋನು, ಫ್ಯಾನು, ಫ್ರಿಜ್ ಎಷ್ಟಿದ್ರೂ ಅಷ್ಟೇ. ಒಬ್ಬನ ಮನೆಯಲ್ಲಿ ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನೇನೇನೇನೂ ಕೊರತೆ ಇಲ್ಲ, ಸಾಕಷ್ಟು ಇದೆ. ಆದರೆ ಡಾಕ್ಟ್ರ್ ಅಂತಾರೆ ಅನ್ನ ತಿನ್ನಬೇಡಿ, ಅನ್ನ ತಿನ್ನಬೇಡಿ. ಬಗೆ ಬಗೆಯಾದ ರುಚಿ ರುಚಿಯಾದ ಊಟ ಉಣಬೇಕು ಅಂತ ಆಸೆ. ಡಾಕ್ಟ್ರ್ ಅಂತಾರೆ ಎಷ್ಟು ಬೇಕಾದರೂ ತಿನ್ನಿ, ಉಪ್ಪು ಮಾತ್ರ ಹಾಕೋಬೇಡಿ, ಯಾವುದಕ್ಕೂ ಉಪ್ಪು ಹಾಕೋಬೇಡಿ. ಬಗೆ ಬಗೆಯ ಸ್ವೀಟ್ಸು ತಿನ್ನಬೇಕು ಅಂತ ಆಸೆ. ಡಾಕ್ಟ್ರ್ ಅಂತಾರೆ ಜಾಂಗ್ರಿ, ಜಿಲೇಬಿ, ಹೋಳಿಗೆ ಏನು ಬೇಕಾದರೂ ತಿನ್ನಿ, ಸಕ್ಕರೆ ಮಾತ್ರ ಅದಕ್ಕೆ ಹಾಕೋಬೇಡಿ. ಸಕ್ಕರೆ ಇಲ್ಲದ ಜಿಲೇಬಿ ತಿನ್ನಿ. ಗಂಟೆ ಗಂಟೆಗೆ ಕಾಫಿ ಕುಡಿಯೋ ಚಟ, ಕಾಫಿ ಟೀ ಕುಡೀರಿ, ಸಕ್ಕರೆ ಮಾತ್ರ ಹಾಕೋಬೇಡಿ. ಕಹಿ ಕಷಾಯವನ್ನೇ ಗುಡುಗರಿಸಿಕೊಂಡು ಓ ನಾನೂ ಕಾಫಿ ಕುಡಿದೆ, ನಾನೂ ಚಹಾ ಕುಡಿದೆ ಅಂತ ಅಂದ್ಕೋಬೇಕು. ಮಲಗಲಿಕ್ಕೆ ಇಷ್ಟು ದಪ್ಪನೆಯ ಬೆಡ್ ಇದೆ, ಆದ್ರೇನು ಮಾಡೋಣ, ಮಲಗಿದ್ರೆ ನಿದ್ರೆ ಮಾತ್ರ ಬರಲ್ಲ. ನಿದ್ದೆ ಬರಲಿಕ್ಕೆ ಅಂತೇ ಒಂದಿಷ್ಟು ಮಾತ್ರೆಗಳಿದ್ದಾವೆ, ಅದು ತಿಂದರೂ ಬರಲ್ಲ. ದೇವರ ಅನುಗ್ರಹ ಇದೆಯಾ? ಗಂಜಿ ಕುಡಿದು ಉಣ್ಣುವ ಬದುಕುವ ವ್ಯಕ್ತಿ ಕೂಡ ಆರೋಗ್ಯಪೂರ್ಣವಾದ ಬದುಕನ್ನು ಬದುಕ್ತಾನೆ.
ಮಲಗಲಿಕ್ಕೆ ದಪ್ಪನೆ ಬೆಡ್ ಬೇಡ, ಒಂದು ಬೈರಾಸವ ನೆಲದ ಮೇಲೆ ಹಾಸಿ ಮಲ್ಕೊಂಡ್ರು ಕೂಡ ಗಡದ್ದಾದ ನಿದ್ದೆ. ಸುಖ ಸಂತೋಷ ಯಾವುದರಿಂದ? ಎಲ್ಲ ಇದೆ. ದೇವರ ಅನುಗ್ರಹ ಒಂದು ಇಲ್ಲ, ಅದಕ್ಕೆಲ್ಲ ಯಾವ ಬೆಲೆಯೂ ಇಲ್ಲ. ದೇವರ ಅನುಗ್ರಹ ಇದೆ, ಅದಕ್ಕೆ ಬೆಲೆ. ದೇವರ ಅನುಗ್ರಹ ಇದ್ದರೆ ಅದು ಇಲ್ಲದೇ ಕೂಡ ಬದುಕಲ್ಲಿ ನೆಮ್ಮದಿಯ ಸುಖವನ್ನು ಕಾಣಬಹುದು. ಇವತ್ತು ಫೋನು, ಫ್ಯಾನು, ಫ್ರಿಜ್ಜು ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ, ಮಾರ್ಕೆಟಲ್ಲಿ ಬೇಕಾದಲ್ಲಿ ಸಿಗತ್ತೆ. ಈ ದೇವರ ಅನುಗ್ರಹ ಹೊಂದ್ರು ಬೇಕಲ್ಲ. ಎಷ್ಟು ರೂಪಾಯಿ ಕೊಡಬೇಕು, ಯಾವ ಮಾರ್ಕೆಟಿಗೆ ಹೋಗಬೇಕು, ಯಾವ ಮಾಲ್ಗೆ ಹೋಗಬೇಕು, ಎಷ್ಟು ಲಕ್ಷ ಕೊಟ್ಟರೆ ಒಂದಿಷ್ಟು ದೇವರ ಅನುಗ್ರಹ ಸಿಗತ್ತೆ. ಮಾರ್ಕೆಟಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು, ದೇವರ ಅನುಗ್ರಹ ಮಾತ್ರ ಪರ್ಚೇಸ್ ಮಾಡಲಿಕ್ಕೆ ಬರಲ್ಲ. ಹೇಗೆ ಸಂಪಾದನೆ ಮಾಡಬೇಕು? ಹಾಗಾದರೆ ದುಡ್ಡು ಕಾಸಿಗೆ ಸಿಗೋದಲ್ಲ, ಅದು ನೀವು ಭಜನೆ ಮಾಡಬೇಕು. ಭಜನೆ ಮಾಡಿದೆವು ಅಂತಂದರೆ ಭಗವದ್ಭಕ್ತಿ ನಮ್ಮ ಹೃದಯದಲ್ಲೇ ಹುಟ್ಟತ್ತೆ. ದೇವರಂದದ್ದು ಭಕ್ತಿಯಾತು ಅನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ. ಭಗವಂತ ಅನುಗ್ರಹಿಸೋದು ಯಾರಿಗೆ ಅಂತ ಹೇಳಿದರೆ ಭಕ್ತನಾದವನಿಗೆ. ಭಕ್ತಿ ಎಲ್ಲಿಂದ ಬರಬೇಕು? ಅದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ, ಅದು ನಮ್ಮ ಹೃದಯದಲ್ಲಿ ಹುಟ್ಟಿ ಬರಬೇಕು. ಭಕ್ತಿ ನಮ್ಮ ಹೃದಯದಲ್ಲಿ ಹುಟ್ಟಬೇಕು ಅಂತಾದರೆ ಭಜನೆ ಮಾಡಬೇಕು. ಭಕ್ತಿ ಹುಟ್ಟಬೇಕು ಅಂತಂದರೆ ಏನು ಮಾಡಬೇಕು? ಭಜನೆ ಮಾಡಬೇಕು. ಮನೆಯಲ್ಲಿ ದಿನೊಂದು ಅರ್ಧ ಗಂಟೆ ನಾವು ಮಾತ್ರ ಮಾಡಿದರೆ ಸಾಲದು, ಮಕ್ಕಳನ್ನು ಕೂಡಿಸಿಕೊಳ್ಳಿ. ಯಾಕೆ? ನಾವು ಮಾತ್ರ ಸುಖವಾಗಿದ್ದರೆ ಸಾಕ? ಮಕ್ಕಳಿಗೆ ಸುಖ ಬೇಡವೋ? ಮಕ್ಕಳಿಗೆ ಬದುಕಿನಲ್ಲಿ ಸಂಕಷ್ಟಗಳು ಬಂದರೆ ಏನಾಗಬೇಕು? ಮಕ್ಕಳನ್ನು ಕೂಡಿಸಿಕೊಳ್ಳಿ. ಒಂದು ಅರ್ಧ ಗಂಟೆ, 1 ಗಂಟೆ. ಏನು ದೊಡ್ಡ ದೊಡ್ಡ ಹಾಡು ಬರೋದೇ ಇಲ್ವೋ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ರಾಮ ಮಂತ್ರ ಜಪ ಸಾಕು, ಕೃಷ್ಣ ಮಂತ್ರ ಜಪ ಸಾಕು. ಕೈತಟ್ಟಿ ಭಜನೆ ಮಾಡೋಣ. ತಾಳ ಇಲ್ಲ ಅಂದರೆ ಕೈತಟ್ಟಿ ಭಜನೆ ಮಾಡೋಣ. ಮಕ್ಕಳಿಗೆ ನಾವು ಏನು ಒದಗಿಸಿಕೊಟ್ಟಿದ್ದೇವೆ? ಮನೆಯಲ್ಲಿ ಟಿ ವಿ ಇದೆ, ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿದ್ದೇವೆ. ಎಷ್ಟು ಮಕ್ಕಳ ಕೈಗೆ ನಾವು ಮನೆಯಲ್ಲಿ ತಾಳ ಕೊಟ್ಟಿದ್ದೇವೆ? ಇರಲಿ, ಅದೆಲ್ಲ ಇರಲಿ, ಬೇಡ ಅನ್ನೋದಿಲ್ಲ. ಮಕ್ಕಳ ಕೈಗೆ ತಾಳವನ್ನು ಕೊಡೋಣ. ಒಂದು ಅರ್ಧ ಗಂಟೆ ಮಕ್ಕಳು ಭಜನೆ ಮಾಡಲಿ, ಮಕ್ಕಳೂ ಉದ್ಧಾರ ಆಗಲಿ. ಭಜನೆಗಿರತಕ್ಕಂತಹ ತಾಕತ್ತು ಅದು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕುತರು ಕರೆದರೆ ಅಲ್ಲೇ ಬಂದೊದಗುವನು. ಎಲ್ಲಿ ಭಕುತರು ಕರೆದರೆ ಅಲ್ಲೇ ಬಂದೊದಗುವನು. ಭಜನೆಯ ಶಕ್ತಿ ಇದು. ಕಾರ್ಕಳದ ನಮ್ಮ ರಾಘವೇಂದ್ರ ಭಜನಾ ಮಂಡಳಿ ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ 25 ವರ್ಷಗಳಿಂದ ಅಖಂಡವಾಗಿ ಭಜನೆಯನ್ನು ತಾನು ಮಾಡಿಕೊಂಡು ಬಂದದ್ದಲ್ಲದೆ ನಾಡಿಗೂ ಕೂಡ ಊರೊಳಗೆ ಎಲ್ಲರನ್ನೂ ಕೂಡ ಇದರಲ್ಲಿ ತೊಡಗಿಸಿಕೊಂಡದ್ದು ದೊಡ್ಡ ಸಂತಸದ ಕಾರ್ಯ, ದೊಡ್ಡ ದೇವರ ಪೂಜೆ ಇದು. 1-2 ವರ್ಷ ನಡೆಸಬಹುದು, ಮುಂದೆ ನಿಂತು ಹೋಗುವುದನ್ನು ಕಾಣ್ತೇವೆ. ಇಲ್ಲ, ಸಕಲ ಬಾಲಗ್ರಹ ಬೀಡೆಗಳಿಂದಲೂ ಮುಕ್ತವಾಗಿ 25 ವರ್ಷಗಳ ಕಾಲ ಈ ಸಂಸ್ಥೆ ನಡ್ಕೊಂಡು ಬಂದಿದೆ ಅಂತಂದರೆ ಅದರ ಸದಸ್ಯರೆಲ್ಲರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನಿಮ್ಮ ಈ ಕಾಳಜಿ, ನಿಮ್ಮ ಈ ನಿರಂತರವಾದ ಪ್ರಯತ್ನ, ಇದರಿಂದಾಗಿ ಮನೆಯಲ್ಲಿ ಇವತ್ತು ಆ ಜಾಗೃತಿ ಉಂಟಾಗಿದೆ. ಒಬ್ಬ ವ್ಯಕ್ತಿಯನ್ನು ನಾವು ಹರಸಬಹುದು, ಒಳ್ಳೆಯ ಕೆಲಸ ಮಾಡಿದ್ದಿ 100 ಕಾಲ ಬಾಳು ಅಂತ ಹೇಳಿ. ನಾವು ಹೇಳಿದ ಮಾತೆಲ್ಲ ಸತ್ಯ ಆಗಬೇಕಾದಿಲ್ಲ. ಆದರೂ ಒಂದು ವೇಳೆ ಆ ವ್ಯಕ್ತಿಗೆ ಆಯುಷ್ಯ ಇದೆ ಅಂತಂದರೆ 100 ವರ್ಷ ಬದುಕಬಹುದು. ಇಲ್ಲ 200 ವರ್ಷ ಬದುಕು ಅಂತ ಹೇಳಿದರೆ ನಮ್ಮ ಮಾತು ಸುಳ್ಳಾಗತ್ತೆ. ವ್ಯಕ್ತಿಯೊಬ್ಬ ದಿನಗಳೆದಂತೆ ಅವನು ಸಾವಿಗೆ ಹತ್ತಿರ ಆಗೋದು.
ಆದರೆ ಸಂಸ್ಥೆಯೊಂದು ಹಾಗಲ್ಲ. ಸಂಸ್ಥೆಯೊಂದು ಹಾಗಲ್ಲ. ಸಾವಿರಾರು ವರ್ಷಗಳ ಕಾಲ ಬಾಳುವ ಸಾಮರ್ಥ್ಯವೂ ಕೂಡ ಸಂಸ್ಥೆಗೆ ಇದೆ. ನಮ್ಮ ಈ ಕಾರ್ಕಳದ ರಾಘವೇಂದ್ರ ಭಜನಾ ಮಂಡಳಿ ಹಾಗೆ 100 ಕಾಲ ಮಾತ್ರ ಅಲ್ಲ, ಆಚಂದ್ರಾರ್ಕವಾಗಿ ಹೀಗೆ ಬೆಳೀತಾ 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 ನಾಡಿನೊಳಗೆ ಎಲ್ಲರಿಗೂ ಕೂಡ ಇಂತಹ ಉದಾತ್ತವಾದ ಮಾರ್ಗದರ್ಶನವನ್ನು ಮಾಡ್ತಾ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಮ್ಮನ್ನು ಸದೃಢರನ್ನಾಗಿ ಮಾಡುವಂತಹ ಸಾಮರ್ಥ್ಯ ಈ ಸಂಘದ ಸರ್ವ ಸದಸ್ಯರಿಗೂ ಬರಲಿ. ನಮ್ಮ ನಾಡಿನ ಮನೆಯಲ್ಲೂ ಕೂಡ ನಮ್ಮ ಪ್ರಾಚೀನರು ನಮಗೆ ಹಾಕಿಕೊಟ್ಟಿರತಕ್ಕಂತಹ ಉದಾತ್ತವಾದಂತಹ ಒಂದು ದೇವರನ್ನು ಒಲಿಸಿಕೊಳ್ಳುವಂತಹ ಪ್ರಕಾರ ಅದು ಮನೆಯಲ್ಲಿ ಮತ್ತೆ ರೂಢಿಗೆ ಬರಲಿ. ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಆಗಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಇದರಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲರಿಗೂ ದೇವರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರಜತ ಮಹೋತ್ಸವ ಎಷ್ಟು ವೈಭವವಾಗಿ ನಡೆಯಿತು ಅಂತ ಹೇಳಿಕೊಂಡು ಎಲ್ಲ ನಾವು ಕೇಳಿ ತಿಳಿದೆವು. ಇದರಲ್ಲಿ ಕೂಡ ಹಿಂದೆ ಶ್ರಮಿಸಿರುವಂತಹ ಎಲ್ಲರಿಗೂ ಭಗವದ್ ಅನುಗ್ರಹ ಶ್ರೀರಕ್ಷೆ ಬದುಕರಲ್ಲಿ ನಿರಂತರ ಇರಲಿ ಅಂತ ನಾವು ಎಲ್ಲರನ್ನೂ ಅಭಿನಂದಿಸಿ ಎಲ್ಲರಿಗೂ ಭಗವಂತನನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಎಲ್ಲ ಹಿರಿಯರ ಮಾರ್ಗದರ್ಶನ ನಮ್ಮ ಸಮಿತಿಗೆ ನಿರಂತರವಾಗಿ ದೊರಕಲಿ ಅಂತ ಮತ್ತೊಮ್ಮೆ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೊಡುತ್ತಾರೆ ಕೃಷ್ಣ.